ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ರು. ರವೀಂದ್ರ ರೇಷ್ಮೆ ಸರ್, ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಹೇಗಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ, ಮೊದಲೇ ಆ ಕುರ್ಚಿಗೆ ಏರೋದ್ ಕಷ್ಟ. ಇನ್ ಕೇಸ್ ಹತ್ರ ಹೋಗ್ತಿದ್ದೀನಿ ಅಂತ ಖುಷಿ ಪಡೋ ಸಂದರ್ಭದಲ್ಲಿ ಮತ್ತೆ ಕಾಲ್ ಎಳೆಯೋರ್ ಸಂಖ್ಯೆ ಹೆಚ್ಚು. ಹಿಂಗಾಗೋಗಿದೆಯಾ ಅಂತ ಹೇಳಿ ನೋಡಿ. ಮೊದಲನೇದಾಗಿ ಕೆ.ಎನ್. ರಾಜಣ್ಣ ಅವರಂತ ಹಿರಿಯ ರಾಜಕಾರಣಿ ಮತ್ತು ಹಿರಿಯ ಮಾಜಿ ಸಚಿವ ಅವ್ರ ಪತ್ರದ ಧಾಟಿ ಯಾವ ತರ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವ್ರ ಎದುರಿಗೆ ಗೋಗರ್ದು ಬಿಟ್ಟಿದ್ದಾರೆ. ತಮ್ಮನ್ನ ಅನಾಮತ್ತಾಗಿ ಡಿಸ್ಮಿಸ್ ಮಾಡಿಸ್ಬಿಟ್ರಲ್ಲ, ಆಗ ಸ್ವಲ್ಪ ಆದ್ರೂ ಅವ್ರಿಗೆ ಸ್ವಾಭಿಮಾನ, ಸ್ವಂತಿಕೆ, ಆತ್ಮಗೌರವ ಇದ್ರೆ ಈ ಧಾಟಿಯಲ್ಲಿ ಪತ್ರ ಬರೀಬಾರ್ದಾಗಿತ್ತು. ನಾನು ಹೇಳಿದ ಮಾತುಗಳನ್ನ ತಪ್ಪಾಗಿ ತಿರುಚಲಾಗಿದೆ, ತಮ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಡೀ ಅವ್ರು ಏನ್ ಮಾತಾಡಿದ್ರು ಜಗಜ್ಜಾಹೀರಾಗಿತ್ತು. ನಿಮ್ಮ ಸುದ್ದಿ, ಎಲ್ಲ ಸುದ್ದಿ ಮಾತು ಬಹುತೇಕ ನಿಮ್ಮದು ಸೇರಿದಂತೆ ಎಲ್ಲ ಸುದ್ದಿ ವಾಹಿನಿಗಳಲ್ಲಿ ಅದು ಪ್ರಸಾರ ಆಗಿತ್ತು. ಅವ್ರ ಹೇಳಿಕೆಗಳು ಲೈವ್ ಪ್ರಸಾರ ಆಗಿತ್ತು. ಅದರಲ್ಲಿ ಒಮ್ಮೆ ಆಡಿದ ಮಾತನ್ನ ಈ ತರ ಹಿಂದೆ ವಾಪಸ್ ತಗೊಳ್ಳೋದು ಅಂತಂದ್ರೆ, ಅದು ಬರವಣಿಗೆಯಲ್ಲಿ, ಅದು ಆ ಇಡೀ ಪತ್ರದ ಒಕ್ಕಣಿಕೆಯಲ್ಲಿ ಒಂದು ಸ್ವಲ್ಪ ಆದ್ರೂ ಒಂದು ಸಾಕ್ಷ್ಯ, ಆತ್ಮಸಾಕ್ಷಿ ಅನ್ನೋದೇ ಇಲ್ಲ. ಹಿರಿಯ ನಾಯಕರಾಗಿರೋರು ಈ ರೀತಿ ಗೋಗರಿತಾ ಇದ್ದಾರೆ ತಮ್ಮ ಡಿಸ್ಮಿಸ್ ಮಾಡಿದ್ರ ಬಗ್ಗೆ. ನನಗೆ ಮತ್ತೆ ಅಧಿಕಾರ ಕೊಡಿ ಅನ್ನೋದೇ ಬಹಳ ಮುಖ್ಯವಾದ ಅಂಶ. ಅವತ್ತು ಅವ್ರು ಹೇಳಿದ್ರಲ್ಲಿ ಏನು ಅಸಹಜತೆ ಇರಲಿಲ್ಲ, ಅಸತ್ಯ ಇರಲಿಲ್ಲ. ಹೌದು, ಓಟ್ ಚೋರಿ ಅಂತ ಅಂದ್ಬಿಟ್ಟು ನಾವು ಬಿಜೆಪಿ ಕಡೆ ತೋರಿಸೋರು ಏನೂ ಇಲ್ಲ. ನಮ್ದೇ ಸರ್ಕಾರ ಇತ್ತು, ನಮ್ದೇ ಸರ್ಕಾರದ ನೌಕರರನ್ನ ನಾವು ಪೋಲಿಂಗ್ ಏಜೆಂಟ್ ಆಗಿ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ತೊಡಗಿಸ್ಕೊಟ್ಟಿದ್ವಿ. ಅದರಲ್ಲಿ ಓಟ್ ಚೋರಿ ಅಂದ್ರೆ ಏನು, ಅದಕ್ಕೇನು ಅರ್ಥ ಇದೆಯಾ ಅಂತ ಆ ರೀತಿಯಲ್ಲಿ ಮಾತಾಡಿದ್ರು. ಅದು ಸಹಜ ಕೂಡ. ಆದ್ರೆ ಏಕಾಏಕಿ ಅದನ್ನೇ ಅವರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅವರು ಯಾವುದೇ ಮುಲಾಜಿಲ್ದೇನೆ ವೇಣುಗೋಪಾಲ್ ಅವ್ರ ಮೂಲಕ ಪದೇ ಪದೇ ಫೋನ್ ಮಾಡಿಸ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಇವ್ರು ರಾಜೀನಾಮೆ ಕೊಟ್ಟರು ಕೂಡ ರಾಜೀನಾಮೆ ಸ್ವೀಕರಿಸಲಿಲ್ಲ, ಅದ್ರ ಬದಲು ಡಿಸ್ಮಿಸ್ ಮಾಡಿದ್ರು. ತಾವು ಡಿಸ್ಮಿಸ್ ಆಗಿದ್ರ ಬಗ್ಗೆ ಒಂದು ತಾತ್ವಿಕ ಪ್ರತಿಭಟನೆ ವ್ಯಕ್ತಪಡಿಸ್ತಾರ ರಾಜಣ್ಣ ಅಂತ ಅನ್ಕೊಂಡಿದ್ವಿ. ಆ ರೀತಿಯ ಒಂದು ಪರಾಕ್ರಮವನ್ನು ಅನೇಕ ಸಂದರ್ಭದಲ್ಲಿ ಪ್ರದರ್ಶಿಸ್ತಾ ಬಂದಿದ್ದಾರೆ. ಅವ್ರ ಹಿಂದೆ ಜನತಾ ಪರಿವಾರದಲ್ಲಿ ಹೋದಾಗಲೂ ಕೂಡ ಇದೇ ತರದ ಪರಾಕ್ರಮವನ್ನು ಪ್ರದರ್ಶಿಸಿದ್ರು ರಾಜಣ್ಣ. ಆದ್ರೆ ಏನ್ ಮಾಡ್ತೀರಾ ನೋಡಿ, ಈ ವಯೋಮಾನದಲ್ಲೂ ಕೂಡ ಈ ರೀತಿಯ ಗೋಗರಿಯೋ ಪತ್ರ, ಅದರಲ್ಲಿ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತದ ದಾಟಿದೆ ಹೊರತು ಮತ್ತೇನೂ ವಿಶೇಷವಾದ ಒಂದು ತಾತ್ವಿಕ ಅಂಶ ಯಾವುದೂ ಇಲ್ಲ. ಇದರಿಂದ ಡಿ.ಕೆ. ಶಿವಕುಮಾರ್ನ ಹೆದರ್ಸ್ಬೋದು ಅಂದ್ರೆ ಆಗಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ನೋಡಿ ಇಂಥ ಹೇಳಿಕೆಗಳು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರೇ ನಮ್ಮಲ್ಲಿ ಬೂತ್ವಾರು ಏಜೆಂಟ್ಗಳು ನೇಮಿಸಿತ್ತು, ಅದರಿಂದ ಓಟ್ ಚೋರಿ ಆಯ್ತು ಅಂತ ಮಾತಾಡ್ತಾರೆ. ಅದು ಹೇಗೆ ಒಬ್ಬ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾಯ್ತು, ಚುನಾವಣಾ ಮುಖ್ಯ ಆಯುಕ್ತರಾಗಿ ಈ ಬೂತ್ ಮಟ್ಟದಲ್ಲಿ ನಡೆಯೋ ಈ ವೋಟರ್ಸ್ ಲಿಸ್ಟ್ ಪರಿಷ್ಕರಣೆಗೆ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಅದರಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ. ಅವ್ರ ಪಕ್ಷದ ಸರ್ವೋಚ್ಚ ನಾಯಕನ ಆಟಿಟ್ಯೂಡ್ ಯಾವ ತರ ಇದೆ ನೋಡಿ. ಒಂದ್ ಕಡೆ ಮತದಾರ ಪಟ್ಟಿ ದೋಷಪೂರಿತವಾಗಿ ಅಂತ ಹೇಳ್ತಾರೆ, ಅದನ್ನ ಶುದ್ಧೀಕರಿಸಲಿಕ್ಕೆ ಕೊಟ್ರೆ SIR ಅನ್ನು ವಿರೋಧಿಸ್ತಾರೆ. ಇದು ಒಂಥರ ಒಬ್ಬೊಬ್ರು ಒಂದೊಂದ್ ತರದ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ ಡಿ.ಕೆ. ಶಿವಕುಮಾರ್ ತಮ್ಮ ಯಥಾ ಪ್ರಕಾರ ತಮ್ಮ ವ್ಯಂಗ್ಯ ವಿಡಂಬನೆಯಿಂದ ಉತ್ತರ ಕೊಟ್ಟಿದ್ದಾರೆ ಹೊರತು ಅವ್ರೇನ್ ಕೇರಳಿಲ್ಲ, ತಮ್ಮ ಬಹಿರಂಗವಾಗಿ ಕೋಪ ಪ್ರದರ್ಶನ ಮಾಡೇ ಇಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬಂದಿರೋ ಪರಿವರ್ತನೆ ಅಂತಂದ್ರೆ ಅಪಾರವಾದ ತಾಳ್ಮೆ, ಸಹನೆ ಮತ್ತು ಈ ರೀತಿ ವ್ಯಂಗ್ಯ ವಿಡಂಬನೆ, ಹಾಸ್ಯದ ಮೂಲಕ ಪ್ರತಿಕ್ರಿಯೆ ಕೊಟ್ಬಿಡ್ತಾರೆ. ತಮ್ಮದೇ ಸಹೋದ್ಯೋಗಿ, ತಮ್ಮ ಪಕ್ಷದ ಕಾರ್ಯಕರ್ತರಿಂದ ಯಾವ್ದಾದ್ರು ಇಂತ ಒಂದು ಮುಜುಗರಮಯ ಹೇಳಿಕೆ ಬಂದಾಗ ಅದೇನೇ ಇರಲಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಮುಖ್ಯಮಂತ್ರಿ ಪದವಿಗಾಗಿ ನಡೆದ ಈ ಪೈಪೋಟಿ ಏನಿತ್ತಲ್ಲ, ಇದರ ಫಲಿತಾಂಶ ಏನೇ ಆಗಲಿ, ಇನ್ನು ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಭವಿಷ್ಯ ಇದೇ ತರ ಇರಲ್ಲ. ಕಾಂಗ್ರೆಸ್ನ ವಿದ್ಯಮಾನಗಳು ಇದೇ ತರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದ ಸಾರ್ವಜನಿಕ ಬದುಕಿನ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಯಾರೋ ಒಬ್ರು ದೇಶಾವರಿ ನಾಯಕನಾಗಿದ್ರೆ ಬೇರೆ ಆಗ್ತಾ ಇತ್ತು. ಬ್ಯಾಕ್ ಟು ರಾಜಣ್ಣ ಅವ್ರ ವಿಚಾರ. ರಾಜಣ್ಣ ಅವರನ್ನ ಎರಡೆರಡು ಬಾರಿ ಭೇಟಿಯಾದ್ರು. ನಮ್ಗೆ ಡೇಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಸರ್. ನವೆಂಬರ್ ನಲ್ಲಿ ಬರೆದ ಪತ್ರ ಇದು ಮಾಧ್ಯಮಗಳ ಕೈ ಸೇರೋಕ್ ಮುಂಚೆ ಡಿ.ಕೆ. ಶಿವಕುಮಾರ್ ಅವರು 2 ಬಾರಿ ಭೇಟಿ ಆಗ್ತಾರೆ. ರಾಜಣ್ಣ ಅವರನ್ನ ಮಾತನಾಡಿಸಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬರುತ್ತೆ. ಅದಾದ್ಮೇಲೆ ಪತ್ರ ವೈರಲ್ ಆಗುತ್ತೆ. ಇದ್ರ ಹಿಂದೆ ಏನಾದ್ರೂ ನಮ್ಗೆ ಅರ್ಥವಾಗದ ಪ್ಯಾಟ್ರನ್ ಇದೆಯಾ ಅಂತ? ಏನ್ ಅರ್ಥವಾಗೋದಿಲ್ಲ, ಬಹಳ ಮೇಲ್ನೋಟಕ್ಕೆ ಕಾಣುತ್ತೆ. ಏನೋ ಈ ವರ್ಷಾಂತದಲ್ಲಿ ಒಂದು ಫಲಿತಾಂಶ ಬಂದ್ಬಿಡುತ್ತೆ, ಹೈಕಮಾಂಡ್ ಅಭಿಪ್ರಾಯ ಪ್ರಕಟವಾಗುತ್ತೆ ಅನ್ನೋ ಸಿಗ್ನಲ್ ಸಿಕ್ಕಿರ್ಬೇಕು, ಸಿಗ್ನಲ್ ಬಂದಿರಬೇಕು. ಅದರಿಂದ ದಿಢೀರ್ನೆ ರಿಲೀಸ್ ಮಾಡ್ಬಿಟ್ರಿ ಈ ಪತ್ರವನ್ನ. ಏನು ಡಿ.ಕೆ. ಶಿವಕುಮಾರ್ ಕಡೆ ಹೈಕಮಾಂಡ್ ವಾಲ್ತಾ ಇದೆ ಅನ್ನೋ ಸೂಚನೆ ಸಿಕ್ಕಿದ್ರಿಂದ ಅಥವಾ ಆತರ ಊಹಿಸಿದ್ರಿಂದ ಈ ಅವ್ರು ಆರಿಸ್ಕೊಂಡಿರೋ ಟೈಮಿಂಗ್ ಏನಿದೆ ಅಲ್ಲ, ಖಂಡಿತವಾಗೂ ಅದರಲ್ಲೊಂದು ನಿರ್ದಿಷ್ಟವಾದ ರಾಜಕೀಯ ಉದ್ದೇಶ ಇದ್ದೇ ಇದೆ. ಅದ್ರ ಜೊತೆಗೆ ಬರುವ ಜನವರಿನಲ್ಲಿ ಒಂದು ಅಹಿಂದ ಮಹೋತ್ಸವವನ್ನ ಮಾಡಬೇಕು ಅನ್ನೋ ಸಿದ್ಧತೆಗಳು ಕೂಡ ಶುರುವಾಗ್ಬಿಡುತ್ತೆ ಮತ್ತೆ ಸಿದ್ದರಾಮಯ್ಯ ಬೆಂಬಲಿಗರ ಕಡೆಯಿಂದ. ಇದೆಲ್ಲವೂ ಕೂಡ ತರ್ಕರಹಿತವಾದ ಒಂದು ಅರ್ಥರಹಿತವಾದ ರಾಜಕಾರಣ ಇದು. ನೋಡಿ, ಇದರಲ್ಲಿ ಎಲ್ಲಾದ್ರೂ ಜನಶಕ್ತಿ ಅನ್ನೋದು ಒಂದು ಜಾಗೃತವಾಗಿದೆ ಅಂತ ಯಾರಿಗಾದ್ರೂ ಅನಿಸ್ತಾ? ಏನೂ ಇಲ್ವೇ ಇಲ್ಲ. ಇದರಲ್ಲಿ ಮತದಾರರ ಪಾಲು ಏನೂ ಇಲ್ಲ. ನಮ್ಗೆ ಎಂತ ಮುಖ್ಯಮಂತ್ರಿ ಬೇಕು ಅಂತ ಯಾರೊಬ್ರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ.
ಈ ರಾಜಕೀಯ ಪಕ್ಷಗಳಲ್ಲಿರೋ ಆ ವಾತಾವರಣ ಅಂತದ್ದು. ಯಾರೊಬ್ರು ಕೂಡ ಈಗಿರೋ ಮಂತ್ರಿಗಳು ಅನೇಕರು ಹಿರಿಯರಿದ್ದಾರೆ, ಅನುಭವಗಳಿದ್ದಾರೆ. ನಮ್ಮೆಲ್ಲರಿಗಿಂತಲೂ ಈತ ಸರ್ವಶ್ರೇಷ್ಠ ನಾಯಕ, ಈತನೇ ನಮ್ಮ ಮುಖ್ಯಮಂತ್ರಿ ಆಗಲಿ ಅಂತ ಯಾರು ಹೇಳಲ್ಲ. ನಾನು ಆಕಾಂಕ್ಷಿ ಆಗಿದ್ದೆ ಅಂತ ಎಲ್ಲರೂ ಹೇಳ್ತಾರೆ ಹೊರತು ಯಾರೊಬ್ರು ಒಂದು ಕ್ರೀಡಾ ಮನೋಭಾವದಿಂದ ಇಲ್ಲ ಸಿದ್ದರಾಮಯ್ಯನವ್ರು ಇರಲಿ, ಅವ್ರಿಗೆ ಚೈತನ್ಯ ಶಕ್ತಿ. ಸಿದ್ದರಾಮಯ್ಯನವ್ರು ಬೇರೆ ಮತ್ತೊಂದು ಹೇಳಿಕೆ ಕೊಟ್ಟಿದ್ದು ತಾವು ಗಮನಿಸಿದ್ರೋ ಇಲ್ವೋ? ಹೌದು, ನಾನು ದೈಹಿಕವಾಗಿ ದುರ್ಬಲನಾಗಿದ್ದೇನೆ ಆದ್ರೆ ರಾಜಕೀಯವಾಗಿ ಸಶಕ್ತನಾಗಿದ್ದೇನೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರು ಕೂಡ ಗೊತ್ತಾಗ್ತಾ ಇದೆ ವಾಸ್ತವ, ಬದಲಾಗ್ತಿರೋ ವಾಸ್ತವವನ್ನು ನಾನು ಸ್ವೀಕರಿಸಲೇಬೇಕಾಗುತ್ತೆ ಒಂದಿಲ್ಲ ಒಂದ್ ದಿವಸ ಅಂತ. ಆದ್ರೆ ಹೈಕಮಾಂಡಿನ ಧೋರಣೆ ಏನಿತ್ತು, ಈ ರೀತಿ ಎರಡೂ ಸ್ವತಃ ಸಿದ್ದರಾಮಯ್ಯನವ್ರನ್ನೇ ಒಂದು ಅಸ್ಥಿರತೆಯಲ್ಲಿ ಅಭದ್ರತೆಯಲ್ಲಿ ಇಟ್ಬಿಟ್ರಲ್ಲ. 130 ಸೀಟ್ಗಳು ಸುಭದ್ರ ಬಹುಮತ ಬಂದು ಕೂಡ ಅಭದ್ರತೆಯನ್ನು ನರಳಬೇಕಾಗಿ ಬಂತು. ವಿಧಾನಸಭೆಯಲ್ಲೂ ವಿರೋಧ ಪಕ್ಷಗಳಿಂದ ಅದೇ ಪ್ರಶ್ನೆ. ಈ ಅಭದ್ರತೆ ಇನ್ನೂ ಮುಗ್ದಿಲ್ವಾ ಅಂತ ಸರ್? ಅಂದ್ರೆ ಗೊತ್ತಿಲ್ಲ, ನಾಳಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಇದೇ ಅಭದ್ರತೆ ಬಗ್ಗೆನೇ ಚರ್ಚೆ ಮಾಡಬೇಕು. ವೈರಾಗ್ಯದ ಮಾತನಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ದ ಬ್ಯಾಟಲ್ ಈಸ್ ನಾಟ್ ಎಟ್ ಓವರ್ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಎನಿವೆ, ಇವತ್ತಿನ ಪವರ್ ಪಾಲಿಟಿಕ್ಸ್ಗೆ ಸಮಯ ಆದದಷ್ಟೇ. ಥ್ಯಾಂಕ್ ಯು. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ರು. ರವೀಂದ್ರ ರೇಷ್ಮೆ ಸರ್, ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಹೇಗಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ, ಮೊದಲೇ ಆ ಕುರ್ಚಿಗೆ ಏರೋದ್ ಕಷ್ಟ, ಇನ್ ಕೇಸ್ ಹತ್ರ ಹೋಗ್ತಿದ್ದೀನಿ ಅಂತ ಖುಷಿ ಪಡೋ ಸಂದರ್ಭದಲ್ಲಿ ಮತ್ತೆ ಕಾಲ್ ಎಳೆಯೋರ್ ಸಂಖ್ಯೆ ಹೆಚ್ಚು, ಹಿಂಗಾಗೋಗಿದೆಯಾ ಅಂತ ಹೇಳಿ ನೋಡಿ. ಮೊದಲನೇದಾಗಿ ಕೆ.ಎನ್. ರಾಜಣ್ಣ ಅವರಂತ ಹಿರಿಯ ರಾಜಕಾರಣಿ ಮತ್ತು ಹಿರಿಯ ಮಾಜಿ ಸಚಿವ, ಅವ್ರ ಪತ್ರದ ಧಾಟಿ ಯಾವ ತರ ಇದೆ ಅಂತಂದ್ರೆ, ರಾಹುಲ್ ಗಾಂಧಿ ಅವ್ರ ಎದುರಿಗೆ ಗೋಗರ್ದು ಬಿಟ್ಟಿದ್ದಾರೆ. ತಮ್ಮನ್ನ ಅನಾಮತ್ತಾಗಿ ಡಿಸ್ಮಿಸ್ ಮಾಡಿಸ್ಬಿಟ್ರಲ್ಲ, ಆಗ ಸ್ವಲ್ಪ ಆದ್ರೂ ಅವ್ರಿಗೆ ಸ್ವಾಭಿಮಾನ, ಸ್ವಂತಿಕೆ, ಆತ್ಮಗೌರವ ಇದ್ರೆ ಈ ಧಾಟಿಯಲ್ಲಿ ಪತ್ರ ಬರೀಬಾರ್ದಾಗಿತ್ತು. ನಾನು ಹೇಳಿದ ಮಾತುಗಳನ್ನು ತಪ್ಪಾಗಿ ತಿರುಚಲಾಗಿದೆ, ತಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಡೀ ಅವ್ರು ಏನ್ ಮಾತಾಡಿದ್ರು ಜಗಜ್ಜಾಹೀರಾಗಿತ್ತು. ನಿಮ್ಮ ಎಲ್ಲ ಸುದ್ದಿ ಮಾತು ಬಹುತೇಕ ನಿಮ್ಮದು ಸೇರಿದಂತೆ ಎಲ್ಲ ಸುದ್ದಿ ವಾಹಿನಿಗಳಲ್ಲಿ ಅದು ಪ್ರಸಾರ ಆಗಿತ್ತು. ಅವ್ರ ಹೇಳಿಕೆಗಳು ಲೈವ್ ಪ್ರಸಾರ ಆಗಿತ್ತು. ಅದರಲ್ಲಿ ಒಮ್ಮೆ ಆಡಿದ ಮಾತನ್ನ ಈ ತರ ಹಿಂದೆ ವಾಪಸ್ ತಗೊಳ್ಳೋದು ಅಂತಂದ್ರೆ, ಅದು ಬರವಣಿಗೆಯಲ್ಲಿ ಅದು ಆ ಇಡೀ ಪತ್ರದ ಒಕ್ಕಣಿಕೆಯಲ್ಲಿ ಒಂದು ಸ್ವಲ್ಪ ಆದ್ರೂ ಒಂದು ಸಾಕ್ಷ್ಯ, ಆತ್ಮಸಾಕ್ಷಿ ಅನ್ನೋದೇ ಇಲ್ಲ. ಹಿರಿಯ ನಾಯಕರಾಗಿರೋರು ಈ ರೀತಿ ಗೋಗರಿತಾ ಇದ್ದಾರೆ ತಮ್ಮ ಡಿಸ್ಮಿಸ್ ಮಾಡಿದ್ರ ಬಗ್ಗೆ. ನನಗೆ ಮತ್ತೆ ಅಧಿಕಾರ ಕೊಡಿ ಅನ್ನೋದೇ ಬಹಳ ಮುಖ್ಯವಾದ ಅಂಶ. ಅವತ್ತು ಅವ್ರು ಹೇಳಿದ್ರಲ್ಲಿ ಏನು ಅಸಹಜತೆ ಇರಲಿಲ್ಲ, ಅಸತ್ಯ ಇರಲಿಲ್ಲ. ಹೌದು, ವೋಟ್ ಚೋರಿ ಅಂತ ಅಂದ್ಬಿಟ್ಟು ನಾವು ಬಿಜೆಪಿ ಕಡೆ ತೋರಿಸಲು ಏನೂ ಇಲ್ಲ. ನಮ್ದೇ ಸರ್ಕಾರ ಇತ್ತು, ನಮ್ದೇ ಸರ್ಕಾರದ ನೌಕರರನ್ನ ನಾವು ಪೋಲಿಂಗ್ ಏಜೆಂಟ್ ಆಗಿ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ತೊಡಗಿಸ್ಕೊಟ್ಟಿದ್ವಿ. ಅದರಲ್ಲಿ ವೋಟ್ ಚೋರಿ ಅಂದ್ರೆ ಏನು, ಅದಕ್ಕೇನು ಅರ್ಥ ಇದೆಯಾ ಅಂತ ಆ ರೀತಿಯಲ್ಲಿ ಮಾತಾಡಿದ್ರು. ಅದು ಸಹಜ ಕೂಡ. ಆದ್ರೆ ಏಕಾಏಕಿ ಅದನ್ನೇ ಅವರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ರಾಹುಲ್ ಗಾಂಧಿ ಅವರು ಯಾವುದೇ ಮುಲಾಜಿಲ್ದೇನೆ ವೇಣುಗೋಪಾಲ್ ಅವ್ರ ಮೂಲಕ ಪದೇ ಪದೇ ಫೋನ್ ಮಾಡಿಸ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಇವ್ರು ರಾಜೀನಾಮೆ ಕೊಟ್ಟರು ಕೂಡ ರಾಜೀನಾಮೆ ಸ್ವೀಕರಿಸಲಿಲ್ಲ, ಅದ್ರ ಬದಲು ಡಿಸ್ಮಿಸ್ ಮಾಡಿದ್ರು. ತಾವು ಡಿಸ್ಮಿಸ್ ಆಗಿದ್ರ ಬಗ್ಗೆ ಒಂದು ತಾತ್ವಿಕ ಪ್ರತಿಭಟನೆ ವ್ಯಕ್ತಪಡಿಸ್ತಾರ ರಾಜಣ್ಣ ಅಂತ ಅನ್ಕೊಂಡಿದ್ವಿ. ಆ ರೀತಿಯ ಒಂದು ಪರಾಕ್ರಮವನ್ನು ಅನೇಕ ಸಂದರ್ಭದಲ್ಲಿ ಪ್ರದರ್ಶಿಸ್ತಾ ಬಂದಿದ್ದಾರೆ. ಅವ್ರ ಹಿಂದೆ ಜನತಾ ಪರಿವಾರದಲ್ಲಿ ಹೋದಾಗಲೂ ಕೂಡ ಇದೇ ತರದ ಪರಾಕ್ರಮವನ್ನು ಪ್ರದರ್ಶಿಸಿದ್ರು ರಾಜಣ್ಣ. ಆದ್ರೆ ಏನ್ ಮಾಡ್ತೀರಾ ನೋಡಿ, ಈ ವಯೋಮಾನದಲ್ಲೂ ಕೂಡ ಈ ರೀತಿಯ ಗೋಗರಿಯೋ ಪತ್ರ, ಅದರಲ್ಲಿ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತದ ದಾಟಿ ಇದೆ ಹೊರತು ಮತ್ತೇನೂ ವಿಶೇಷವಾದ ಒಂದು ತಾತ್ವಿಕ ಅಂಶ ಯಾವುದೂ ಇಲ್ಲ. ಇದರಿಂದ ಡಿ.ಕೆ. ಶಿವಕುಮಾರ್ನ ಹೆದರ್ಸ್ಬೋದು ಅಂದ್ರೆ ಆಗಲ್ಲ. ಡಿ.ಕೆ. ಶಿವಕುಮಾರ್ ಕೂಡ ನೋಡಿ ಇಂಥ ಹೇಳಿಕೆಗಳು ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರೇ ನಮ್ಮಲ್ಲಿ ಬೂತ್ವಾರು ಏಜೆಂಟ್ಗಳು ನೇಮಿಸಿತ್ತು, ಅದರಿಂದ ವೋಟ್ ಚೋರಿ ಆಯ್ತು ಅಂತ ಮಾತಾಡ್ತಾರೆ. ಅದು ಹೇಗೆ ಒಬ್ಬ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಆಯ್ತು, ಚುನಾವಣಾ ಮುಖ್ಯ ಆಯುಕ್ತರಾಗಿ ಈ ಬೂತ್ ಮಟ್ಟದಲ್ಲಿ ನಡೆಯೋ ಈ ವೋಟರ್ಸ್ ಲಿಸ್ಟ್ ಪರಿಷ್ಕರಣೆಗೆ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಅದರಲ್ಲಿ ತೊಡಗಿಸ್ಕೊಂಡ್ರೆ ಮಾತ್ರ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ. ಅವ್ರ ಪಕ್ಷದ ಸರ್ವೋಚ್ಚ ನಾಯಕನ ಆಟಿಟ್ಯೂಡ್ ಯಾವ ತರ ಇದೆ ನೋಡಿ. ಒಂದ್ ಕಡೆ ಮತದಾರ ಪಟ್ಟಿ ದೋಷಪೂರಿತವಾಗಿ ಅಂತ ಹೇಳ್ತಾರೆ, ಅದನ್ನ ಶುದ್ಧೀಕರಿಸಲಿಕ್ಕೆ ಕೊಟ್ರೆ SIR ಅನ್ನು ವಿರೋಧಿಸ್ತಾರೆ. ಇದು ಒಂಥರ ಒಬ್ಬೊಬ್ರು ಒಂದೊಂದ್ ತರದ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನೋಡಿ ಡಿ.ಕೆ. ಶಿವಕುಮಾರ್ ತಮ್ಮ ಯಥಾ ಪ್ರಕಾರ ತಮ್ಮ ವ್ಯಂಗ್ಯ ವಿಡಂಬನೆಯಿಂದ ಉತ್ತರ ಕೊಟ್ಟಿದ್ದಾರೆ ಹೊರತು ಅವ್ರೇನ್ ಕೇರಳಿಲ್ಲ, ತಮ್ಮ ಬಹಿರಂಗವಾಗಿ ಕೋಪ ಪ್ರದರ್ಶನ ಮಾಡೇ ಇಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬಂದಿರೋ ಪರಿವರ್ತನೆ ಅಂತಂದ್ರೆ ಅಪಾರವಾದ ತಾಳ್ಮೆ, ಸಹನೆ ಮತ್ತು ಈ ರೀತಿ ವ್ಯಂಗ್ಯ ವಿಡಂಬನೆ, ಹಾಸ್ಯದ ಮೂಲಕ ಪ್ರತಿಕ್ರಿಯೆ ಕೊಟ್ಬಿಡ್ತಾರೆ. ತಮ್ಮದೇ ಸಹೋದ್ಯೋಗಿಗಳು, ತಮ್ಮ ಪಕ್ಷದ ಕಾರ್ಯಕರ್ತರಿಂದ ಯಾವ್ದಾದ್ರು ಇಂಥ ಒಂದು ಮುಜುಗರಮಯ ಹೇಳಿಕೆ ಬಂದಾಗ ಅದೇನೇ ಇರಲಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಈ ಮುಖ್ಯಮಂತ್ರಿ ಪದವಿಗಾಗಿ ನಡೆದ ಈ ಪೈಪೋಟಿ ಏನಿತ್ತಲ್ಲ, ಇದರ ಫಲಿತಾಂಶ ಏನೇ ಆಗಲಿ, ಇನ್ನು ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಭವಿಷ್ಯ ಇದೇ ತರ ಇರಲ್ಲ. ಕಾಂಗ್ರೆಸ್ನ ವಿದ್ಯಮಾನಗಳು ಇದೇ ತರ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕದ ಸಾರ್ವಜನಿಕ ಬದುಕಿನ ಲೆಕ್ಕಾಚಾರಗಳೆಲ್ಲ ಬುಡಮೇಲಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಯಾರೊಬ್ರು ದೇಶಾವರಿ ನಾಯಕನಾಗಿದ್ರೆ ಬೇರೆ ಆಗ್ತಾ ಇತ್ತು. ಬ್ಯಾಕ್ ಟು ರಾಜಣ್ಣ ಅವ್ರ ವಿಚಾರ. ರಾಜಣ್ಣ ಅವರನ್ನ 2 ಬಾರಿ ಭೇಟಿಯಾದ್ರು. ನಮ್ಗೆ ಡೇಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಸರ್. ನವೆಂಬರ್ ನಲ್ಲಿ ಬರೆದ ಪತ್ರ,
ಇದು ಮಾಧ್ಯಮಗಳ ಕೈ ಸೇರೋಕ್ ಮುಂಚೆ ಡಿ ಕೆ ಶಿವಕುಮಾರ್ ಅವರು 2 ಬಾರಿ ಭೇಟಿ ಆಗ್ತಾರೆ, ರಾಜಣ್ಣ ಅವರನ್ನ ಮಾತನಾಡಿಸಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬರುತ್ತೆ. ಅದಾದ್ಮೇಲೆ ಪತ್ರ ವೈರಲ್ ಆಗುತ್ತೆ. ಇದ್ರ ಹಿಂದೆ ಏನಾದ್ರೂ ನಮ್ಗೆ ಅರ್ಥವಾಗದ ಪ್ಯಾಟ್ರನ್ ಇದೆಯಾ ಅಂತ? ಏನ್ ಅರ್ಥವಾಗೋದಿಲ್ಲ, ಬಹಳ ಮೇಲ್ನೋಟಕ್ಕೆ ಕಾಣುತ್ತೆ. ಏನೋ ಈ ವರ್ಷಾಂತದಲ್ಲಿ ಒಂದು ಫಲಿತಾಂಶ ಬಂದ್ಬಿಡುತ್ತೆ, ಹೈಕಮಾಂಡ್ ಅಭಿಪ್ರಾಯ ಪ್ರಕಟವಾಗುತ್ತೆ ಅನ್ನೋ ಸಿಗ್ನಲ್ ಸಿಕ್ಕಿರ್ಬೇಕು, ಸಿಗ್ನಲ್ ಬಂದಿರಬೇಕು. ಅದರಿಂದ ದಿಢೀರ್ನೆ ರಿಲೀಸ್ ಮಾಡ್ಬಿಟ್ರಿ ಈ ಪತ್ರವನ್ನ. ಏನು ಡಿ ಕೆ ಶಿವಕುಮಾರ್ ಕಡೆ ಹೈಕಮಾಂಡ್ ವಾಲ್ತಾ ಇದೆ ಅನ್ನೋ ಸೂಚನೆ ಸಿಕ್ಕಿದ್ರಿಂದ ಅಥವಾ ಆತರ ಊಹಿಸಿದ್ರಿಂದ ಈ ಅವ್ರು ಆರಿಸ್ಕೊಂಡಿರೋ ಟೈಮಿಂಗ್ ಏನಿದೆ ಅಲ್ಲ, ಖಂಡಿತವಾಗೂ ಅದರಲ್ಲೊಂದು ನಿರ್ದಿಷ್ಟವಾದ ರಾಜಕೀಯ ಉದ್ದೇಶ ಇದ್ದೇ ಇದೆ. ಅದ್ರ ಜೊತೆಗೆ ಬರುವ ಜನವರಿನಲ್ಲಿ ಒಂದು ಅಹಿಂದ ಮಹೋತ್ಸವವನ್ನ ಮಾಡಬೇಕು ಅನ್ನೋ ಸಿದ್ಧತೆಗಳು ಕೂಡ ಶುರುವಾಗ್ಬಿಡುತ್ತೆ ಮತ್ತೆ ಸಿದ್ದರಾಮಯ್ಯ ಬೆಂಬಲಿಗರ ಕಡೆಯಿಂದ. ಇದೆಲ್ಲವೂ ಕೂಡ ತರ್ಕರಹಿತವಾದ ಅರ್ಥರಹಿತವಾದ ರಾಜಕಾರಣ ಇದು. ನೋಡಿ, ಇದರಲ್ಲಿ ಎಲ್ಲಾದ್ರೂ ಜನಶಕ್ತಿ ಅನ್ನೋದು ಒಂದು ಜಾಗೃತವಾಗಿದೆ ಅಂತ ಯಾರಿಗಾದ್ರೂ ಅನಿಸ್ತಾ? ಏನೂ ಇಲ್ವೇ ಇಲ್ಲ. ಇದರಲ್ಲಿ ಮತದಾರರ ಪಾಲು ಏನೂ ಇಲ್ಲ. ನಮ್ಗೆ ಎಂತ ಮುಖ್ಯಮಂತ್ರಿ ಬೇಕು ಅಂತ ಯಾರೊಬ್ರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಈ ರಾಜಕೀಯ ಪಕ್ಷಗಳಲ್ಲಿರೋ ಆ ವಾತಾವರಣ ಅಂತದ್ದು. ಯಾರೊಬ್ರು ಕೂಡ ಈಗಿರೋ ಮಂತ್ರಿಗಳು ಅನೇಕರು ಹಿರಿಯರಿದ್ದಾರೆ, ಅನುಭವಗಳಿದ್ದಾರೆ. ನಮ್ಮೆಲ್ಲರಿಗಿಂತಲೂ ಈತ ಸರ್ವಶ್ರೇಷ್ಠ ನಾಯಕ, ಈತನೇ ನಮ್ಮ ಮುಖ್ಯಮಂತ್ರಿ ಆಗಲಿ ಅಂತ ಯಾರು ಹೇಳಲ್ಲ. ನಾನು ಆಕಾಂಕ್ಷಿ ಆಗಿದ್ದೆ ಅಂತ ಎಲ್ಲರೂ ಹೇಳ್ತಾರೆ ಹೊರತು ಯಾರೊಬ್ರು ಒಂದು ಕ್ರೀಡಾ ಮನೋಭಾವದಿಂದ ಇಲ್ಲ ಸಿದ್ದರಾಮಯ್ಯನವ್ರು ಇರಲಿ, ಅವ್ರಿಗೆ ಚೈತನ್ಯ ಶಕ್ತಿ. ಸಿದ್ದರಾಮಯ್ಯನವ್ರು ಬೇರೆ ಮತ್ತೊಂದು ಹೇಳಿಕೆ ಕೊಟ್ಟಿರ್ತಾವ, ಗಮನಿಸಿದ್ರೋ ಇಲ್ವೋ? ಹೌದು, ನಾನು ದೈಹಿಕವಾಗಿ ದುರ್ಬಲನಾಗಿದ್ದೇನೆ ಆದ್ರೆ ರಾಜಕೀಯವಾಗಿ ಸಶಕ್ತನಾಗಿದ್ದೇನೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರು ಕೂಡ ಗೊತ್ತಾಗ್ತಾ ಇದೆ ವಾಸ್ತವ, ಬದಲಾಗ್ತಿರೋ ವಾಸ್ತವವನ್ನು ನಾನು ಸ್ವೀಕರಿಸಲೇಬೇಕಾಗುತ್ತೆ ಒಂದಿಲ್ಲ ಒಂದ್ ದಿವಸ ಅಂತ. ಆದ್ರೆ ಹೈಕಮಾಂಡಿನ ಧೋರಣೆ ಏನಿತ್ತು, ಈ ರೀತಿ ಎರಡೂ ಸ್ವತಃ ಸಿದ್ದರಾಮಯ್ಯನವ್ರನ್ನೇ ಒಂದು ಅಸ್ಥಿರತೆಯಲ್ಲಿ ಅಭದ್ರತೆಯಲ್ಲಿ ಇಟ್ಬಿಟ್ರಲ್ಲ. 103 ಸುಭದ್ರ ಬಹುಮತ ಬಂದು ಕೂಡ ಅಭದ್ರತೆಯನ್ನು ನರಳಬೇಕಾಗಿ ಬಂತು. ವಿಧಾನಸಭೆಯಲ್ಲೂ ವಿರೋಧ ಪಕ್ಷಗಳಿಂದ ಅದೇ ಪ್ರಶ್ನೆ. ಈ ಅಭದ್ರತೆ ಇನ್ನೂ ಮುಗಿದಿಲ್ವಾ ಅಂತ ಸರ್? ಅಂದ್ರೆ ಗೊತ್ತಿಲ್ಲ, ನಾಳಿನ ಪವರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಇದೇ ಅಭದ್ರತೆ ಬಗ್ಗೆನೇ ಚರ್ಚೆ ಮಾಡಬೇಕು. ವೈರಾಗ್ಯದ ಮಾತನಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ದ ಬ್ಯಾಟಲ್ ಈಸ್ ನಾಟ್ ಎಟ್ ಓವರ್ ಅನ್ನೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವತ್ತಿನ ಪವರ್ ಪಾಲಿಟಿಕ್ಸ್ಗೆ ಸಮಯ ಇದ್ದಷ್ಟೇ.